ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಈ ಸಂಜೆಯಲ್ಲಿ ನಾನು ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ವಿಂಟರ್ ಟು ಸಮ್ಮರ್ ಕನ್ವರ್ಷನ್ ಪೀರಿಯಡಲ್ಲಿ ಏನೆಲ್ಲ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಅದು ಅಲ್ಲದೆ ಇವಾಗ ಅಂದರೆ ಈ ಸಮಯದಲ್ಲಿ ಏನಂತಾರೆ ಅಂತೇಳಿದ್ರೆ ಪ್ಲ್ಯಾಂಟ್ಸ್ ಸ್ಟ್ರೆಸ್ ಪೀರಿಯಡಲ್ಲಿರುತ್ತೆ. ಈ ಸಮಯದಲ್ಲಿ ಏನಂತ ಹೇಳಿದ್ರೆ ಬೇರುಗಳನ್ನು ಫಸ್ಟಿಗೆ ಚಿಗುರಿಸ್ಬೇಕು. ಅಂದರೆ ಬೇರುಗಳ ಸಂಖ್ಯೆ ಜಾಸ್ತಿ ವೃದ್ಧಿ ಮಾಡಬೇಕು. ಅದಕ್ಕೆ ಏನು ಕೊಡಬೇಕು, ಅದ್ರ ಜೊತೆಗೆ ಈ ಟೈಮಲ್ಲಿ ಹಿಂಗಾರಗಳು ಓಪನ್ ಆಗೋ ಟೈಮು, ಹೂವಿಂದ ಕಾಯಿ ಕಟ್ಟುವ ಸಮಯ, ಅದ್ರ ಜೊತೆಗೆ ಹಿಂಗಾರಗಳು ಇನ್ನೂ ಗರ್ಭ ಕಟ್ಟಿರುವಂಥ ಸಮಯ. ಈ ಸಮಯದಲ್ಲಿ ಹೆಚ್ಚಿನ ಪೋಷಕಾಂಶಗಳು ಜಾಸ್ತಿ ಅವಶ್ಯಕತೆ ಇರುತ್ತದೆ. ಈ ಸಮಯದಲ್ಲಿ ಕೆಲವರು ಏನು ಮಾಡ್ತಾರೆ, ಸೆಪ್ಟೆಂಬರ್ ಟೈಮಲ್ಲಿ ಗೊಬ್ಬರ ಕೊಟ್ಟಿರ್ತದೆ, ಮತ್ತು ಈ ಟೈಮಲ್ಲಿ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದಕ್ಕೆ ಬುಡಕ್ಕೂ ಸ್ವಲ್ಪ ಕೊಟ್ಟು ಸಿಂಪಡಣೆ ಮಾಡೋದ್ರಿಂದ ಭಾಳನೇ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಏನೇ ಒಂದು ಸಿಂಪಡಣೆ ಮಾಡಿದರೂ ಅದರದ್ದು ಇಂಟೇಕು ಅಂದರೆ ಗ್ರಹಿಸಬೇಕಾದ್ರೆ ಸೂಕ್ಷ್ಮಾಣುಜೀವಿಗಳ ಸಹಾಯ ಬೇಕು. ಸೂಕ್ಷ್ಮಾಣುಜೀವಿಗಳ ಸಹಾಯ ಅಂದರೆ ಎಲೆಗಳ ಮೇಲೆ ನಾವು ಸಿಂಪಡಣೆ ಮಾಡ್ತೀವಿ, ಅದು ಇಂಟೇಕ್ ಆಗಬೇಕಾದ್ರೆ ಸೂಕ್ಷ್ಮಾಣುಜೀವಿಗಳ ಸಹಾಯ ಬೇಕು. ಯಾವುದೇ ಫಂಗಸ್ ಆಗಲಿ, ಯಾವುದೇ ಫಂಗಿಸೈಡ್ ಆಗಲಿ, ಯಾವುದೇ ನ್ಯೂಟ್ರಿಯೆಂಟ್ ಸ್ಪ್ರೇ ಕೊಟ್ಟಾಗ ಅದ್ರ ಜೊತೆ ಸ್ವಲ್ಪ ಮೈಕ್ರೋಬ್ಸ್ ಮಿಕ್ಸ್ ಮಾಡಿದರೆ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ನಾವೇನಪ್ಪ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಎಕರೆಗೆ ಯಾರ ಕಂಪನಿಯ ಬಡ್ ಬಿಲ್ಡರನ್ನು ಒಂದು ಬ್ಯಾರಲಿಗೆ ನಾವು 300 ಗ್ರಾಮು ಪರ್ ಬ್ಯಾರಲಿಗೆ ಹೇಳ್ತೀವಿ. ಅದ್ರ ಜೊತೆಗೆ 80 ಅಥವಾ 90 ಒಂದು ಬ್ಯಾರಲಿಗೆ 1 kg ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಚುಕ್ಕೆ ರೋಗ ಇನ್ನೇನಾದ್ರು ಇದ್ದಿದ್ರ ಜೊತೆಗೆ ಒಂದು ಫಂಗಿಸೈಡ್ ಹೇಳ್ತೀನಿ. ಅದರ ಜೊತೆಗೆ ಗೋಲ್ಡ್ ಡಬ್ಲ್ಯೂ ಅಂದರೆ ಅದು ಕನ್ಸೋರ್ಸಿಯಾ ಬ್ಯಾಕ್ಟೀರಿಯಾ, ಆ ಗೋಲ್ಡ್ WS 1 ಪ್ಯಾಕೆಟನ್ನು ಹೇಳ್ತೀನಿ. ಅದ್ರ ಜೊತೆಗೆ ಬಯೋ ಪ್ರಾಡಕ್ಟ್ ಬಿ, ಇದರಲ್ಲಿ ಏನಾದರೂ 40 ಜಾತಿಯ ಪೀಡೆಯನ್ನು ಕಂಟ್ರೋಲ್ ಮಾಡುವಂತಹ ಒಂದು ಬಯೋ ಪ್ರಾಡಕ್ಟ್ ಬಿ ಅನ್ನು ಅದಕ್ಕೆ ರೆಕಮೆಂಡೇಶನ್ ಕೊಡ್ತೀನಿ. ಇದು ಗೋಲ್ಡ್ WS ಅಂದರೆ ಏನಿರ್ತದೆ ಸರ್? ಅದರ ಗೋಲ್ಡ್ ಡಬ್ಲ್ಯೂ ಎಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಸುಡೋಮೋನಸ್ಸು, ಬೆಸಿಲಿಸ್, ಅದ್ರ ಜೊತೆ ಆ್ಯಕ್ಟಿನೋಮೈಸಿಸ್ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಆ ಬ್ಯಾಕ್ಟೀರಿಯಾಗಳ ಸಮೂಹ ಅದನ್ನು ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಗೊಬ್ಬರ ನಾವು ಏನು ಸಿಂಪಡಣೆ ಮಾಡ್ತೀವೋ ಅದನ್ನು ಇಂಟೇಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಕೆಲವು ಜಾತಿಯ ಪೀಡೆಯನ್ನು, ಈಗ ಚುಕ್ಕೆ ರೋಗ ಇರ್ಬೋದು, ಮತ್ತು ಗಿಡಕ್ಕೆ ತಗುಲುವಂಥ ಒಂದು ಫಂಗಸ್, ಬೇಸಿಗೆ ಟೈಮಲ್ಲಿ ಇರುವಂಥ ಫಂಗಸನ್ನು ಇದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಸಹಾಯವಾಗುತ್ತೆ ಆ ಬ್ಯಾಕ್ಟೀರಿಯಾಗಳು. ಇದು ಬಯೋ ಪ್ರಾಡಕ್ಟ್ ಬೆಲೆ ಏನಿರುತ್ತೆ ಸರ್? ಅದರಲ್ಲಿ ಬಿವೇರಿಯಾ ಒಂದು ಫಂಗಸ್, ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಪೀಡೆಗಳನ್ನು 40 ಜಾತಿಯ ಪೀಡೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಸರ್. ನಂತರ ಏನು ಮಾಡ್ಬೇಕು ಸರ್? ಈಗ ಸ್ಪ್ರೇ ಆಯಿತು. ಇದಾದ ನಂತರ ಏನು ಮಾಡ್ತೀವಿ ಅಂದರೆ, ಇನ್ನೊಂದು ತಿಂಗಳು ಬಿಟ್ಟು ಮತ್ತೊಂದು ಸಾಯಿಲ್ ಅಪ್ಲಿಕೇಶನ್ನು ಮತ್ತು ಅದ್ರ ಜೊತೆಗೆ ಒಂದು ಸ್ಪ್ರೇಯನ್ನು ಹೇಳ್ತೀವಿ. ಇವಾಗ ಏನು ಮಾಡ್ತೀವಿ ಅಂದರೆ ಕ್ಯಾಲ್ಸಿಯಂ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಈಗ ಬೇರು ಇದೆಯಲ್ಲ ಸರ್, ಟಿಪ್ ಇದೆಯಲ್ಲ, ಆ ಟಿಪ್ ಸೇಫ್ ಆಗಲಿಕ್ಕೆ ಅಂದರೆ ಆಹಾರ ಗ್ರಹಿಸಲಿಕ್ಕೆ ಒಂದು ಬೇರಿದೆ, ಈ ಬೇರು ಇರುತ್ತೆ. ಈ ಬೇರು ಅನ್ನುವಂಥದ್ದು ಏನಂದರೆ, ಈ ಬೇರ ತುದಿ ಇರುತ್ತಲ್ಲ ಸರ್, ಈ ತುದಿ ಎರೆಹುಳದ ಬಾಯಿ ಥರ ಇರಬೇಕು. ಅದು ಆಹಾರ ತೊಗೊಳ್ಳಿಕ್ಕೆ ರೆಡಿಯಾಗಿರುವಂಥ ಬೇರು. ಆ ಆಹಾರ ತೊಗೊಳ್ಳುವಂಥ ಬೇರು ರೆಡಿ ಆಗಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಅದ್ರ ಜೊತೆ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀವಿ, ಅದ್ರ ಜೊತೆ ಡೈಮಂಡ್ ಅಂತ ಕೊಡ್ತೀವಿ. ಆವಾಗ ಏನಂದರೆ ಅದರಲ್ಲಿ ಮೈಕ್ರೋರೈಸ್ ಬ್ಯಾಕ್ಟೀರಿಯಾ ಇರೋದು, ಅಂದ್ರೆ ಬೇರುಗಳ ವೃದ್ಧಿಗೆ ಹೆಲ್ಪ್ ಆಗುತ್ತೆ, ಇರುವಂತಹ ನ್ಯೂಟ್ರಿಯೆಂಟ್ಸನ್ನು ಅಪ್ಟೇಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಕ್ಯಾಲ್ಸಿಯಂ ನೈಟ್ರೇಟ್ನ ಅಪ್ಟೇಕ್ ಮಾಡಿಕೊಡುವಂಥ ಜೀವಾಣುಗಳು ಡೈಮಂಡ್ ಕ್ಯಾಲ್ಸಿಯಂ ನೈಟ್ರೇಟನ್ನು ಅಪ್ಟೇಕ್ ಮಾಡಲಿಕ್ಕೆ ಆ ಜೀವಾಣು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ರೂಟ್ಗಳನ್ನು ವೃದ್ಧಿ ಮಾಡುತ್ತೆ. ಬೇರುಗಳನ್ನು ವೃದ್ಧಿ ಮಾಡಿದಾಗ ಏನಾಗುತ್ತೆ ಅಂದರೆ ಬಲಿಷ್ಠವಾಗಿ ಪ್ಲ್ಯಾಂಟ್ಸ್ ಬೆಳೀತದೆ. ಪ್ಲ್ಯಾಂಟ್ಸ್ ಬಲಿಷ್ಠವಾಗಿ ಬೆಳೆದಾಗ ಏನಾಗುತ್ತೆ ಅಂದರೆ, ಈ ಟೈಮಲ್ಲಿ ಹಿಂಗಾರ ಓಪನ್ ಆಗುವಂಥ ಟೈಮು, ಹೂವಿಂದ ಕಾಯಿ ಕಟ್ಟೋ ಟೈಮು, ಗರ್ಭ ಕಟ್ಟೋ ಟೈಮು, ಇಂಥ ಸಮಯದಲ್ಲಿ ನಿಮಗೆ ಆಹಾರ ಪ್ರೋಟೀನ್ ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಜಾಸ್ತಿನೇ ಇರುತ್ತೆ. ಆವಾಗ ಒಂದು ಸಿಂಪಡಣೆ ಮತ್ತು ಸಾಯಿಲ್ ಅಪ್ಲಿಕೇಶನ್ ಮಾಡಿದಾಗ ನಿಮಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು. ಓಕೆ ಸರ್. ಸೊ ಧನ್ಯವಾದಗಳು ಸರ್. ಸೊ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ರೈತರಿಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಅರಿವಿಲ್ಲಾರ್ದೇ ಬರೀ ಕೆಮಿಕಲ್ಲು ಅಂದರೆ ನಮಗೆ ಹಾನಿಕಾರ ಉಂಟು ಮಾಡುವಂಥ ಬರೀ ಶಿಲೀಂಧ್ರನಾಶಕ, ಕೀಟನಾಶಕ ಅಷ್ಟೇ ಸ್ಪ್ರೇ ಮಾಡ್ತಿರ್ತಾರೆ. ಅಂದರೆ ಕೆಲವೊಂದು ರಾಸಾಯನಿಕ ಪದಾರ್ಥಗಳು, ಅದರಲ್ಲಿ ಒಂದು ಪೋಷಕಾಂಶಗಳು ಗಿಡಕ್ಕೆ ಬೇಕು, ಆದರೆ ಅದಕ್ಕೆ ಬಳಸುವಂಥ ರಾಸಾಯನಿಕ ಕಚ್ಚಾ ವಸ್ತುಗಳಿದೆಯಲ್ಲ, ಅದು ಮಣ್ಣಿಗೆ ಮತ್ತು ಹವಾಮಾನಕ್ಕೆ ಹಾನಿಕರವನ್ನು ತರುತ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಭೂಮಿಗೂ ಮತ್ತು ಹವಾಮಾನಕ್ಕೂ ತೊಂದರೆ ಆಗದಂತಹ ಪೋಷಕಾಂಶಗಳನ್ನು ರೈತರಿಗೆ ಅಪ್ಲೈ ಮಾಡಲಿಕ್ಕೆ ಹೇಳ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ.